ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ 22ನೇ ವಾರ್ಡ್ ಆಶ್ರಯ ಕಾಲೋನಿ ಜಂಬುನಾಥನಹಳ್ಳಿ 12ನೇ ತಾರೀಕು 1ನೇ ತಿಂಗಳ 2012ರಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಹಕ್ಕುಪತ್ರಗಳನ್ನು ನೀಡಿರುತ್ತಾರೆ. ಸುಡುಗಾಡು ಸಿದ್ದರ ಸಮಾಜದವರಿಗೆ 110 ಹಕ್ಕುಪತ್ರಗಳನ್ನು ನೀಡಿರುತ್ತಾರೆ. ಇದರಲ್ಲಿ 9 ಹಕ್ಕುಪತ್ರಗಳು ನಿಜವಾದ ಫಲಾನುಭವಿಗಳಿಗೆ ನೀಡಿರುವುದಿಲ್ಲ. ಕಾರಣ, ನಿಜವಾದ ಫಲಾನುಭವಿಗಳು ಸುಮಾರು ಸಲ ಹೋರಾಟ ಮಾಡಿದ್ದಾರೆ. ಇದರಲ್ಲಿ ಕೈವಾಡ ಇರತಕ್ಕಂಥದ್ದು ಸಮಾಜದ ಮುಖಂಡರು ಎಸ್.ಕೆ. ಶೇಖಪ್ಪ ಕಲ್ಯಾಣದವರು, ಸಮಾಜದ ಜಿಲ್ಲಾಧ್ಯಕ್ಷರು ಕಿನ್ನರಿ ಶೇಖಪ್ಪ ಚೌಡಪ್ಪ ಕಲ್ಯಾಣದವರು, ಶಂಕರಪ್ಪ ಬಾದ್ಗಿ, ವಿರೂಪಾಕ್ಷಪ್ಪ ಕಲ್ಯಾಣದವರು, ಸಣ್ಣ ಚಮಲಪ್ಪ ಮುದ್ದಿನವರು, ತಿಪ್ಗುಂಡಿ ಈರಪ್ಪ, ಮಹೇಶ ಕಿನ್ನೂರಿ, ಫಕೀರಪ್ಪ ಬಾದ್ಗಿ, ಯಲ್ಲಪ್ಪ ಕರಿ, ಸೋಮಣ್ಣ ಹಾವೇರಿ, ಶಿವಪ್ಪ ಸಿಂದಗಿ, ಕೊಂಡ್ರಿ ಬಸವರಾಜಪ್ಪ, ಜೂಟ ಮಂಜಪ್ಪ, ಸುಡುಗಾಡು ಸಿದ್ಧ ಸಮಾಜದ ಮುಖಂಡರು, ಸಣ್ಣ ಮಾರಪ್ಪ, ಅಲಿಮಾರಿ ಸಮಾಜದ ಜಿಲ್ಲಾಧ್ಯಕ್ಷರು. ಈ ಸಮಾಜದ ಮುಖಂಡರಿಗೆ ಸುಮಾರು ಸಲ ಹಕ್ಕುಪತ್ರಗಳನ್ನು ನೀಡಿ ಅಂತ ಸುಮಾರು 2015ನೇ ಇಸ್ವಿಯಲ್ಲಿ 16ನೇ ಸಾಲಿನಿಂದ ಹಿಡಿದು ಇಲ್ಲಿಯ ತನಕ ಸತತವಾಗಿ ಅವರಿಗೆ ಹೇಳ್ತಾ ಬಂದಿದ್ದಾರೆ. ಜೊತೆಗೆ 2015-16ನೇ ಸಾಲಿನಿಂದ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಬಳ್ಳಾರಿ ಎಸಿ ಅವರಿಗೆ, ಮಾನ್ಯ ತಹಶೀಲ್ದಾರ್ ಅವರಿಗೆ, ನಗರಸಭೆ ಪೌರಾಯುಕ್ತರಿಗೆ, ವಾರ್ಡ್ ಸದಸ್ಯರು ಅಬ್ದುಲ್ ಖದೀರ್ ಇವರು ಹಲವಾರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಅರ್ಜಿ ನೀಡಿದ್ದು ಇರುತ್ತದೆ. ಅರ್ಜಿಗೆ ಇಲ್ಲಿ ತನಕ ಯಾವ ಅಧಿಕಾರಿಗಳು ಸಮಸ್ಯೆ ಕುರಿತು ಮನವಿಗೆ ಕ್ಯಾರೆ ಅನ್ನುತ್ತಿಲ್ಲ. ಆದ ಕಾರಣ ನೇರವಾಗಿ 9 ಜನ ಸೇರಿಕೊಂಡು ನಗರಸಭೆ ಉಪನಿರ್ದೇಶಕರಾದ ಹಾಗೂ ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಸಂಪರ್ಕ ಮಾಡಿ ಬೇಡಿಕೆ ಕುರಿತು ತಿಳಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿ ನಿಜವಾದ ಫಲಾನುಭವಿಗಳಿಗೆ ನಿವೇಶನ ಒದಗಿಸಿಕೊಡಬೇಕು ಅಂತ ಸುಡುಗಾಡು ಸಿದ್ಧ ಸಮಾಜದವರು ಬೇಡಿಕೆ ಇಟ್ಟಿದ್ದಾರೆ. ಯಾಕಂದರೆ ನಕಲು ದಾಖಲೆಗಳನ್ನು ಸೃಷ್ಟಿ ಮಾಡಿ ನಿಜವಾದ ದಾಖಲೆ ಇದ್ದವರಿಗೆ ಮೋಸ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ನಂತರ ನಿಜವಾದ ಫಲಾನುಭವಿಗಳಿಗೆ ಬೀದಿ ಪಾಲು ಮಾಡಿದ್ದಾರೆ. ಈ ವರದಿ ಗಮನಿಸಿ ವಿಜಯನಗರ ಜಿಲ್ಲಾಧಿಕಾರಿಗಳು, ವಿಜಯನಗರ ಶಾಸಕರು ಎಚ್.ಆರ್. ಗವಿಯಪ್ಪನವರು, ಹೊಸಪೇಟೆ ನಗರ ತಾಲೂಕು ದಂಡಾಧಿಕಾರಿಗಳು ಹಾಗೂ ನಗರಸಭೆ ಪೌರಾಯುಕ್ತರು ಈ ಸಮಸ್ಯೆ ಕುರಿತು ಸ್ಥಳಕ್ಕೆ ಭೇಟಿ ನೀಡಿ ಸರಿಯಾಗಿ ದಾಖಲಾತಿ ಪರಿಶೀಲಿಸಿ ನಿಜವಾದ ಫಲಾನುಭವಿಗಳನ್ನು ಗುರುತಿಸಿ ಪರಿಹಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಮೂಲಕ ಆ ಸಮಾಜದವರು ಮನವಿ ಮಾಡಿಕೊಂಡಿದ್ದಾರೆ. ವರದಿ ವಿಜಯನಗರ ಜಿಲ್ಲಾ ವರದಿಗಾರರು ಎಂ ಶಿಶುನಾಳ ಶರೀಫ.